ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂತಹ ಒಂದು ಇನ್ಫಾರ್ಮೇಟಿವ್ ಆದಂತಹ ಒಂದು ಕಾನ್ಸೆಪ್ಟ್ ಅಂತ ಹೇಳಿದರೆ ಶಿಕ್ಷಕರ ವೈಯಕ್ತಿಕ ಅಂಕವಹಿ. ಸೊ ಶಿಕ್ಷಕರ ವೈಯಕ್ತಿಕ ಅಂಕವಹಿ ನಾವೀಗ ಹೇಗೆ ಒಂದು ಮಾರ್ಕ್ಸನ್ನು FA1 ಆಗಿರ್ಬೋದು, FA2 ಆಗಿರ್ಬೋದು, SA1 ಆಗಿರ್ಬೋದು, ಅಥವಾ SA2, FA3, FA4 ಇದೆಲ್ಲದನ್ನು ಕೂಡ ನಾವು ಕ್ರೋಢೀಕೃತ ಹೇಗೆ ಮಾಡಬೇಕು, ಇದಕ್ಕೆ ಒಂದು ಫಾರ್ಮ್ಯಾಟೇ ಇದೆ ಫ್ರೆಂಡ್ಸ್. ಸೊ ಆ ಫಾರ್ಮ್ಯಾಟ್ ನಮಗೆ ಗೊತ್ತಿದೆ ಅಂದರೆ ನಾವು ಫಸ್ಟಿಗೆ ರೆಡಿ ಮಾಡಿಟ್ಕೊಂಡ್ರೆ ತುಂಬ ಈಸಿಯಾಗಿ ನಾವು ಅಂಕಗಳನ್ನು ಹಾಕ್ತಾ ಹೋಗ್ಬೋದು. ಈಗಾಗಲೇ ನಾವು ಬ್ರಿಡ್ಜ್ ಕೋರ್ಸನ್ನು ಮುಗಿಸಿದ್ದೀವಿ. ಸೊ ಇಲ್ಲಿ ಸಬ್ಜೆಕ್ಟ್ ವೈಸಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟು ಕನ್ನಡ ಪ್ರಥಮ ಭಾಷೆಯ ಬಗ್ಗೆ ತರಗತಿ 4 ವಿಷಯ ಶಿಕ್ಷಕರ ಹೆಸರು ನೋಡಿ, ಕಂಪ್ಲೀಟ್ ಆದ ಡೀಟೇಲ್ ಇದೆ. ಸೊ ಇಲ್ಲಿ 1ನೇ ರೂಪಣಾತ್ಮಕ ಮೌಲ್ಯಮಾಪನ. ಸೊ ಫಸ್ಟ್ FA 2ನೇದು ಮತ್ತು ನೆಕ್ಸ್ಟ್ ಇರುವಂಥದ್ದು ಸಂಕಲನಾತ್ಮಕ ಮೌಲ್ಯಮಾಪನ. ಸೊ ಈ ರೀತಿಯಾಗಿ ಕಾಲಮ್ಸನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಐ ಹೋಪ್ ನಿಮಗೆ ಇದು ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಇಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ 2, 3ನೇ ರೂಪಣಾತ್ಮಕ ಮೌಲ್ಯಮಾಪನ ಮತ್ತು 4ನೇ ಮೌಲ್ಯಮಾಪನ. ಸೊ ಇಲ್ಲಿ ನಾವು ಇದರಲ್ಲಿ ನೋಡೋದಾದರೆ ಫಸ್ಟ್ ನಾವು ಇಲ್ಲಿ ಕನ್ನಡಮ್ಮನ ಹರಕೆ ನೋಡಿ, ಇಲ್ಲಿ LBA ಮಾರ್ಕ್ಸ್ ಇದೆ, ಹಾಗೆಯೇ PW, HW. ಸೊ ಈ ರೀತಿಯಾಗಿ ಪ್ರತಿಯೊಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಷ್ಟೆಷ್ಟು ಮಾರ್ಕ್ಸನ್ನು ಕೊಟ್ಟಿರ್ತೀವಿ. ಸೊ ಅದನ್ನು ಸೇರಿಸ್ಬಿಟ್ಟು ಎಲ್ಲ ಅಂಕಗಳ ಒಟ್ಟು, ಎಲ್ಲ ಘಟಕಗಳ ಒಟ್ಟು ಅಂಕಗಳು ಅದನ್ನು 15% ನಾವು ಕನ್ವರ್ಟ್ ಮಾಡುವಂಥದ್ದು. ಅಂದರೆ FA1ಗೆ ನಾವು ಯಾವ್ಯಾವ ಪಾಠಗಳನ್ನು ಕೊಡಬೇಕು ಅನ್ನೋದು ಕೂಡ ಇಲ್ಲಿ ಇರುವಂಥದ್ದು. ಸೊ ನೆಕ್ಸ್ಟ್ ನಾವು ಇಲ್ಲಿ ಮಳೆ ಪದ್ಯ ಆಗಿರ್ಬೋದು ನೋಡಿ, ನೆಕ್ಸ್ಟ್ ರೂಪಣಾತ್ಮಕ ಇದಿಷ್ಟನ್ನು ಸೇರಿಸ್ಬಿಟ್ಟು ನಾವು ಏನು ಮಾಡ್ತೀವಿ, SA1 ಮಾಡ್ತೀವಿ. ನೆಕ್ಸ್ಟ್ FA3ಗೆ ನೋಡಿ ಯಾವ್ಯಾವ ಪಾಠಗಳನ್ನು ಮಾಡಬೇಕು, FA4ಗೆ ಯಾವ್ದು ಮಾಡಬೇಕು ಅದಷ್ಟನ್ನು ಸೇರಿಸ್ಬಿಟ್ಟು ಇಲ್ಲಿ ಹೇಗೆ ನಾವು ಕ್ಯಾಲ್ಕುಲೇಟನ್ನು ಮಾಡ್ತೀವಿ. ಸಂಕಲನಾತ್ಮಕ ಮೌಲ್ಯಮಾಪನ ಇಲ್ಲಿ 30ಕ್ಕೆ ಬರುತ್ತೆ, ಲಿಖಿತ ಮತ್ತು ಮೌಖಿಕ ಸೇರಿ 50, 20%ಕ್ಕೆ ಗ್ರೇಡನ್ನು ಹಾಕುವಂಥದ್ದು. ಸೊ ಇದಿಷ್ಟು ಕೂಡ ಇಲ್ಲಿ ಬರುವಂಥದ್ದು. ಇದು ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಲೆಸನ್ ವೈಸಲ್ಲಿ ಇದನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟ್ ದ್ವಿತೀಯ ಭಾಷೆ ಆಂಗ್ಲ, ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೆ ಇದನ್ನು ಕೂಡ ನೋಡಿ ಲೆಸನ್ ವೈಸ್ ಇರುವಂಥದ್ದು. ಇದು ಕೂಡ ಸೇಮ್ ಪ್ಯಾಟ್ರನಲ್ಲಿ ಬರುತ್ತೆ. ಹೀಗೆ ನಾವು ಎಲ್ಲ ಸಬ್ಜೆಕ್ಟಿಗೂ ಕೂಡ ನಾವು ಇದೇ ಥರ ಮಾಡ್ಕೊಳ್ಬಹುದು. 4 ಮತ್ತು 5ನೇ ತರಗತಿ ಎರಡೂ ಕೂಡ 4 ಸಬ್ಜೆಕ್ಟ್ ಆಗಿರೋದ್ರಿಂದ ನಾವು ಈಸಿಯಾಗಿ ಅದನ್ನು ಮಾಡ್ಕೊಳ್ಬೋದು. ನೋಡಿ ಪರಿಸರ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ 5ನೇ ತರಗತಿಗೆ ನಾವೇನಾದರೂ ನೋಡೋದಾದರೆ ಸೇಮ್ ಪ್ಯಾಟ್ರನ್ ಇರುತ್ತೆ, ಯಾವುದೇ ರೀತಿಯಾದಂತಹ ಚೇಂಜಸ್ ಇಲ್ಲಿ ಇರೋದಿಲ್ಲ. ತರಗತಿ 5 1ನೇ ರೂಪಣಾತ್ಮಕ, 2ನೇ ರೂಪಣಾತ್ಮಕ, ಹಾಗೆಯೇ ಸಂಕಲನಾತ್ಮಕ ಮೌಲ್ಯಮಾಪನ. ಇದು ನಿಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಏನಾದರೂ ಕಡಿಮೆ ಇದೆ ಅಂತ ಹೇಳಿದ್ರೆ ನೀವು ಇದನ್ನು ಬರ್ಕೊಳ್ಳಬಹುದು, ಅಥವಾ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಅಂದರೆ ಇದೇ ಫಾರ್ಮ್ಯಾಟನ್ನು ನೀವು ರೆಡಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನೀವು ಹ್ಯಾಂಡಲ್ ಮಾಡ್ಬೋದು. ಎಲ್ಲ ಮಾರ್ಕ್ಸನ್ನು ಕೂಡ ಈಸಿಯಾಗಿ ನೀವು ಅಗ್ರಿಗೇಟ್ ತೆಗೆದು ಆ ಮಕ್ಕಳಿಗೆ ಶೇಕಡವಾರು ಅಂಕಗಳನ್ನು ನೀವು ಕೊಡಬಹುದು. ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಇದು ಯಾಕೆಂದರೆ ಕಾಲಮ್ಸ್ ಎಲ್ಲ ಹಾಕಿ ಆಗಿದೆ, ರೆಡಿ ಇದೆ. ಯಾವ್ಯಾವ ಲೆಸನ್ ಮಾಡಬೇಕು ಅಂತಲೂ ನಿಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಕ್ಕಿದೆ. ಸೊ ಕರೆಕ್ಟಾಗಿ ನೀವು ಇದನ್ನು ಮೇಂಟೈನ್ ಮಾಡಿದರೆ ಅಂದರೆ ಈ ಅಕಾಡೆಮಿಕನ್ನು ತುಂಬ ಈಸಿಯಾಗಿ ನಾವು ಮಾರ್ಕ್ಸ್ ಎಂಟ್ರಿ ಮಾಡೋದನ್ನು ತುಂಬ ಈಸಿಯಾಗಿ ಮುಗಿಸ್ಬೋದು ಅಂತ ಹೇಳ್ತೀನಿ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇರುವಂಥ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಈ ಒಂದು ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.